ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫ್ಯಾಷನ್ ಹೆವನ್. ಇವತ್ತು ನಾವು ತುಂಬ ಸಿಂಪಲ್ ಆಗಿರುವಂಥ ಈಸಿಯಾಗಿ ತುಂಬ ಬೇಗ ಹಾಕುವಂಥ ಕ್ರೋಶಾ ಕುಚ್ಚು ಡಿಸೈನ್ ಹೇಗೆ ಮಾಡೋದು ಅಂತ ನೋಡುವ. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇನೆ. ಸೊ ನೀವು 6 ದಾರ ತಗೊಂಡು ಈಗ ನಾನು ಸ್ಟಾರ್ಟ್ ಮಾಡಿದ್ದೇನೆ. ನೀವು ಇಲ್ಲಿಂದಲೇ ಸ್ಟಾರ್ಟ್ ಅಂತ ಅಂದ್ಕೊಳ್ಳಿ. ನಾನು ಇಲ್ಲಿ ನೋಡಿ ಸ್ಟಾರ್ಟಿಂಗಲ್ಲಿ ಒಂದು ಡಬಲ್ ಲಾಕ್ ಮಾಡಿ 2 ಚೈನ್ ಹಾಕಿಬಿಟ್ಟು ಒಂದು ಡಬಲ್ ಕ್ರೋಶೆ ಮಾಡಿದ್ದೇನೆ. ಮತ್ತು ವಾಪಸ್ 4 ಚೈನ್ ಹಾಕಿ ವಾಪಸ್ ಇಲ್ಲಿ 2 ಡಬಲ್ ಕ್ರೋಶೆಗಳನ್ನ ಮಾಡಿದ್ದೀನಿ. ನೆಕ್ಸ್ಟ್ 4 ಚೈನ್ ಹಾಕಿ ಮತ್ತೆ 2 ಡಬಲ್ ಕ್ರೋಶೆ ಮಾಡಿ ಹೀಗೆ ಮಾಡ್ತಾ ಕಂಟಿನ್ಯೂ ಮಾಡಿದ್ದೇನೆ. ಈಗ ಮಾಡಿ ತೋರಿಸ್ತೇನೆ ನೋಡಿ. ನಾವು ಡಬಲ್ ಕ್ರೋಶೆನ ಹಾಕಿ ನೆಕ್ಸ್ಟ್ ಈಗ ನೀವು ಫಸ್ಟ್ ಅಂತ ತಿಳ್ಕೊಳ್ಳಿ. ಇಲ್ಲಿ ನೀವು 2 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಳ್ಬೇಕು. ನೀವು ಫಸ್ಟ್ ಸ್ಟಾರ್ಟ್ ಮಾಡುವಾಗ 2 ಚೈನ್ ಮತ್ತು 1 ಡಬಲ್ ಕ್ರೋಶ ಹಾಕೋದು ಆ್ಯಸ್ ಯೂಶ್ವಲ್ ಯಾವಾಗಲೂ ಹಾಕ್ತೇವಲ್ಲ ಹಾಗೆ. ನೆಕ್ಸ್ಟ್ ನಾವು ಇಲ್ಲಿಂದ 4 ಚೈನ್ಗಳನ್ನ ತಗೊಳ್ಬೇಕು. 1 2 3 4 ಚೈನ್ ತಗೊಂಡು ನೀಡಲ್ ಮೇಲೆ ದಾರನ ತಗೊಂಡು ಈ 4 ಚೈನ್ ಎಲ್ಲಿ ಬರ್ತದೆ ನೋಡಿ ಅಲ್ಲಿಗೆ ನಾವು ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಒಂದು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಅದೇ ಪ್ಲೇಸಿಗೆ ನಾವು ಇನ್ನೊಂದು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಈಗ ನಾವಿಲ್ಲಿ ಮಾಡಿದ್ದೇವೆ ನೋಡಿ, ಅದರ ಪಕ್ಕ ಅಲ್ಲ, ಅಲ್ಲೇನೆ ನಾವು ಇನ್ನೊಂದು ಡಬಲ್ ಕ್ರೋಶನ ಮಾಡಿಕೊಳ್ಬೇಕು. ಮತ್ತು ವಾಪಸ್ ನಾವು 4 ಚೈನ್ಗಳನ್ನ ಹಾಕಿ ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ ನಾವಿಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶನ ಹಾಕಿ ಮತ್ತೆ ಅದರ ಪಕ್ಕದಲ್ಲೇ ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಎರಡು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಅದೇ ರೀತಿ 4 ಚೈನ್ಗಳನ್ನ ಹಾಕಿ ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ 2 ಡಬಲ್ ಕ್ರೋಶಗಳನ್ನ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಹೀಗೆ ನೋಡಿ, ಹೀಗೆ 2 ಡಬಲ್ ಕ್ರೋಶ 4 ಚೈನ್ 2 ಡಬಲ್ ಕ್ರೋಶ 4 ಚೈನ್ ಮಾಡಿ ನಾವು ಬಟ್ಟೆನ ತಿರುಗಿಸ್ಕೊಳ್ಬೇಕು. ಒಂದು ಮಿಡ್ಲಲ್ಲಿ ಲಾಕ್ ಮಾಡಿಕೊಳ್ಬೇಕು. ಮಾಡಿದ್ಮೇಲೆ ನಾವು ಈ 4 ಚೈನ್ ಒಳಗಡೆ ಒಂದು ಸಲ ಸಿಂಗಲ್ ಲಾಕ್ ಮಾಡಿಕೊಳ್ಬೇಕು. ಈಗ ನಾವು ಇಲ್ಲಿಂದ ಡೈರೆಕ್ಟಾಗಿ ಈ 2 ಡಬಲ್ ಕ್ರೋಶ ಇದೆ ನೋಡಿ, ಈ 2 ಡಬಲ್ ಕ್ರೋಶದ ಒಳಗೆ ಮಿಡ್ಲಲ್ಲಿ ಅಂದರೆ ಈ 2 ಡಬಲ್ ಕ್ರೋಶ ಹಾಕಿದಾಗ ಮಿಡ್ಲಲ್ಲಿ ಒಂದು ಗ್ಯಾಪ್ ಇದೆ ನೋಡಿ, ಈ ಮಿಡ್ಲಲ್ಲಿ ಗ್ಯಾಪ್ ಇದೆ, ಅಲ್ಲಿ ನಾವು ಡಬಲ್ ಕ್ರೋಶಗಳನ್ನ ಮಾಡ್ತಾ ಹೋಗಬೇಕು. ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಒಂದು ಡಬಲ್ ಕ್ರೋಶ ಆಯಿತು. ಎರಡು ಡಬಲ್ ಕ್ರೋಶ, 2 3 4. ಇಲ್ಲಿ 4 ಡಬಲ್ ಕ್ರೋಶ ಆದಮೇಲೆ ದಾರನ ಸ್ವಲ್ಪ ಮೇಲೆ ಮಾಡಿಬಿಟ್ಟು ಈ ಥರ ಸ್ಮಾಲ್ ಬೀಡ್ಸ್ ತಗೊಳ್ಬೇಕು. ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಮತ್ತೆ ಅದೇ ಪ್ಲೇಸ್, ಈಗ ನಾವಿಲ್ಲಿ 4 ಡಬಲ್ ಕ್ರೋಶಗಳನ್ನ ಹಾಕಿದ್ದೇವಲ್ಲ ಅದೇ ಪ್ಲೇಸಿಗೆ ನಾವು ಮತ್ತೆ ಕೂಡ 4 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕು.
ಬೀಡ್ ಲಾಕ್ ಮಾಡಬಾರ್ದು. ಬೀಡ್ ಲಾಕ್ ಮಾಡಿದ್ರೆ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರನ ತಗೊಂಡು ಅದೇ ಪ್ಲೇಸಿಗೆ ನಾವು ಮತ್ತೆ 4 ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ಈಗ 1 ಡಬಲ್ ಕ್ರೋಶೆ ಆಯಿತು. ಮೂರು, ಇನ್ನೊಂದು, 4 ಡಬಲ್ ಕ್ರೋಶೆ ಹಾಕಿದರೆ ಡಿಸೈನ್ ನಿಮಗೆ ಹೀಗೆ ಕಾಣ್ತದೆ. ಒಂದು ಪುಟ್ಟದಾದ ಮಿನಿ ಆರ್ಚ್ ಥರ ಕಾಣ್ತದೆ. ನಂತರ ಸಿಂಗಲ್ ಲಾಕ್ ಮಾಡಬೇಕು. ಈ ಥರ ಡಿಸೈನ್ ಕಾಣ್ತದೆ. ನಾವು ಇಲ್ಲಿಂದಲೇ ನೀಡ್ಲ ಮೇಲೆ ದಾರನ ತಗೊಂಡು ಒಂದು ಡಬಲ್ ಕ್ರೋಶೆ, ಎರಡು ಡಬಲ್ ಕ್ರೋಶೆ, ಮೂರು ಡಬಲ್ ಕ್ರೋಶೆ, ನಾಲ್ಕು ಡಬಲ್ ಕ್ರೋಶೆ. ಹೀಗೆ 4 ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನ ಹಾಕಿ ಮತ್ತೆ ನಾವು ಡೈರೆಕ್ಟಾಗಿ ಮತ್ತೆ ಅದೇ ಪ್ಲೇಸಿಗೆ 4 ಡಬಲ್ ಕ್ರೋಶೆಗಳನ್ನ ಹಾಕಬೇಕು. ಎರಡು ಡಬಲ್ ಕ್ರೋಶೆ, ಮೂರು ಡಬಲ್ ಕ್ರೋಶೆ, ನಾಲ್ಕು ಡಬಲ್ ಕ್ರೋಶೆ. ನೀಡಲ್ ಮೇಲೆ ದಾರನ ತಗೊಂಡು ಒಂದು ಡಬಲ್ ಕ್ರೋಶೆ, ಎರಡು ಡಬಲ್ ಕ್ರೋಶೆ, ಮೂರು ಡಬಲ್ ಕ್ರೋಶೆ, ನಾಲ್ಕು ಡಬಲ್ ಕ್ರೋಶೆ. ಈ ಥರ 4 ಡಬಲ್ ಕ್ರೋಶೆಗಳನ್ನ ಹಾಕಿ ದಾರನ ಮೇಲೆ ಮಾಡಿಬಿಟ್ಟು ಇನ್ನೊಂದು ಬೀಡನ್ನ ಹಾಕಿ ಡೈರೆಕ್ಟಾಗಿ ಮತ್ತೆ ಅದೇ ಪ್ಲೇಸಿಗೆ 4 ಡಬಲ್ ಕ್ರೋಶೆಗಳನ್ನು ಮಾಡಬೇಕು. ಡಿಸೈನ್ ನಿಮಗೆ ಹೀಗೆ ಕಾಣ್ತದೆ ನೋಡಿ. ಸಿಂಪಲ್ ಡಿಸೈನ್. ನೀವು ತುಂಬ ಕಮ್ಮಿ ಟೈಮಲ್ಲಿ ನೀವು ಒಂದು ಸೀರೆನ ಕಂಪ್ಲೀಟ್ ಮಾಡ್ಬೋದು ಈ ಡಿಸೈನ್ ಹಾಕಿದರೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.